ಗೋಧಿ ಮೀಡಿಯಾಗಳಂತ ಏನಪ್ಪ ಇವರು ಎಲ್ಲ ಷಡ್ಯಂತ್ರಗಾರರು ಮಾಡಿದರು ಅನ್ನುವಂಥ ಮಾತನ್ನು, ಜೊತೆಗೆ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರುತ್ತಿರುವಂಥ ಡಿ ಕೆ ಶಿವಕುಮಾರ್ನಂಥವರು, ಗೃಹ ಮಂತ್ರಿ ಪರಮೇಶ್ವರ್ ಅವರಂಥವ್ರು ಸಹಿತ ಈ ಷಡ್ಯಂತ್ರ ಅಂತ ಹೇಳೋದ್ರಿಂದಾಗಿ ಈ ಒಂದು ಮೂಮೆಂಟಿಗೆ ಬಲ ತಂದು ಕೊಟ್ಟಿದ್ದು ನೋಡಿದರೆ ಇವರೆಲ್ಲರೂ ಮುಚ್ಚಿ ಹಾಕಬೇಕಪ್ಪ ಈ ಪ್ರಕರಣಗಳನ್ನು, ಹೊರಗೆ ಬರಲೇ ಕೂಡೋದು, ಇವೆಲ್ಲ ಯಾರು ಇದರಿಂದ ಗೊತ್ತಾಗಲೇ ಕೂಡೋದು ಅನ್ನುವಂಥ ಶಪಥನ ಮಾಡಿದ್ದಾರೆ ಅಂತೇಳಿ ಇದರ ಮೂಲಕ ಕಂಡುಬರುವ ಸತ್ಯ ಆಗ್ಯದ. ಬಟ್ ಸತ್ಯನ ಅದು ಯಾರ ಮಾತು ಕೇಳೋದಿಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಇವರು ತೆಗೆದುಕೊಂಡು ಬಂದಂಥ ಈ ದಾಖಲೆಗಳು ಇವತ್ತು ಇಡೀ ಈ ಪ್ರಕರಣದ ಬುಡವಲ್ಲ ಅಲ್ಲಾಡಿಸುವಂಥ ಎಲ್ಲ ಸಾಹಿತ್ಯ ಹೆಚ್ಚಾಗಿದ್ದಾವೆ. ಅದೇನೋ ಆಗಲಿ, ಒಟ್ಟಾರೆಯಾಗಿ ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಧರ್ಮಸ್ಥಳದ ಈ ಕೃತ್ಯಗಳ ಹಿಂದೆ ಇದ್ದವರು ಬರಬೇಕಾಗಿದೆ ಹೊರಗೆ. ಇವತ್ತು ನಾವು ಸಂಶಯ ಪಡ್ತಾ ಇದ್ದೀವಿ, ಪಾಪ ಅವ್ರು ಸುಳ್ಳು ಆಗಿರ್ಬೋದಿಲ್ಲ ಅಂತಲ್ಲ, ಯಾವ ಸಂದರ್ಭ ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಕುಕೃತ್ಯ ಎಸಗಿದವರು ಯಾರು ಅನ್ನೋದು ಇವತ್ತು ನಮಗೆ ತಿಳಿಬೇಕಾಗಿದ್ರು ಅಂತ ಈಗ ರಾಜ್ಯದ ಮಹಿಳಾ ಮನೆಗಳ ಬಗ್ಗೆ ಒಂದು ಪ್ರಕರಣ ದೊಡ್ಡದು ಮಾಡೋ ಜೊತೆಗೆ ಈ ಹೋರಾಟದಲ್ಲಿ ಪುರುಷರ ಅವಶ್ಯಕತೆ ಇಲ್ಲ. ನೀವು ಹೊರಗಿಂದ ಸಪೋರ್ಟ್ ಮಾಡಿದ್ರೆ ಸಾಕು. ನೀವು ಬೇಕಾದ್ರೆ ನಮ್ಗೆ ಸಪೋರ್ಟ್ ಮಾಡೋರಿದ್ರೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಕಳಿಸ್ರಿ ಈ ಹೋರಾಟಕ್ಕೆ ಅಂಥೇಳಿ ಆ ಹೆಣ್ಮಕ್ಳಿಗೆ ಕೇಳ್ಕೊಳ್ಳೋದನ್ನು ನೋಡಿದರೆ ನಿಜವಾಗಿಯೂ ಈ ಸಲ ಹೆಣ್ಣು ಮಕ್ಕಳ ಈ ಒಂದು ಹೋರಾಟ ಅವರಿಗೆ ಯಶಸ್ಸನ್ನು ತರ್ತದೆ ಅನ್ನುವಂಥ ಮಾತು. ಯಾಕಂದ್ರೆ ಸ್ತ್ರೀ ಶಕ್ತಿ ಮತ್ತು ಒಗ್ಗಟ್ಟಿನ ಶಕ್ತಿ ಭಾಳ ಬಲಿಷ್ಠ ಇರ್ತದೆ. ಮತ್ತು ಅದರಲ್ಲೂ ಹೋರಾಟಗಾರ್ತಿಯರಿಗೆ ಎಲ್ಲೆಲ್ಲದ ಕಸು, ಎಲ್ಲೆಲ್ಲದ ಏನಪ್ಪ ಶಕ್ತಿ ಬಂದು ಹೋಗಿಬಿಡುತ್ತದೆ. ಯಾಕೆ ಜನ ಇರ್ತಾರೆ, ಜನ ಜೊತೆಗೆ ಸಮಸ್ಯೆಗಳು ಇರ್ತಾವೆ, ಸಮಸ್ಯೆ ಹೇಳುವಂಥವ್ರು ಇರ್ತಾರೆ, ಅದನ್ನು ಕೇಳುವಂಥವ್ರು ಇವತ್ತಿಲ್ಲ. ಅದಕ್ಕೆ